ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಒಂದು ವಿಡಿಯೋದಲ್ಲಿ ಗೃಹಲಕ್ಷ್ಮಿ ಯೋಜನೆಯ 11ನೇ ಕಂತು ನೀವು ಪಡಿಬೇಕು ಅಂದ್ರೆ ಕಡ್ಡಾಯವಾಗಿ ಈ ಕೆಲಸವನ್ನ ಮಾಡಲೇಬೇಕು ಅಂತ ಹೇಳಿ ಎಲ್ಲಾ ಕಡೆನೂ ಕೂಡ ಬರ್ತಾ ಇದೆ. ನಮ್ಮ ವೀಕ್ಷಕರಿಗೂ ಕೂಡ ಈ ಒಂದು ಕೆಲಸ ಏನ್ ಮಾಡಬೇಕು ಅಂತ ಹೇಳಿ ತಿಳಿಸ್ಕೊಡುವಂತ ಕರ್ತವ್ಯ ನಮ್ದು. ಹಾಗಾಗಿ ಈ ವಿಡಿಯೋ ಮಾಡಿದ್ದೇನೆ. ದಯವಿಟ್ಟು ಯಾರೆಲ್ಲ ನೋಡ್ತಾ ಇದ್ದೀರಾ ಪೂರ್ತಿ ವಿಡಿಯೋನ ನೋಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ಪ್ರತಿಯೊಬ್ಬರು ವಿಡಿಯೋಕ್ಕೆ ಒಂದು ಲೈಕ್ ಕೊಡುವ ಮೂಲಕ ಸಪೋರ್ಟ್ ಮಾಡಿ. ಓಕೆನಾ? ನೀವೀಗ ಗಮನಿಸ್ತಾ ಇರಬಹುದು, ಈಗ ಯಾರು ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ ಬೇರೆ ಬೇರೆ ಒಂದು ಪ್ಲಾಟ್ಫಾರ್ಮ್ಗಳಲ್ಲಿ ಅಂದ್ರೆ ಬ್ರೌಸಿಂಗ್ ಸೆಂಟರ್ಗಳಲ್ಲಿ ಸಾಕಷ್ಟು ಜನ ಹೋಗ್ತಾ ಇದ್ದಾರೆ. ಸರ್, ನಮಗೆ 11ನೇ ಕಂತು ಬಂದಿಲ್ಲ, ಇದುವರೆಗೂ ಕೂಡ ಗೃಹಲಕ್ಷ್ಮಿ ಯೋಜನೆ 10 ಕಂತುಗಳು ಜಮಾ ಆಗಿದೆ, ಬಟ್ ಆದ್ರೆ 11ನೇ ಕಂತಿಗೆ ಗೃಹಲಕ್ಷ್ಮಿ ಅಪ್ಡೇಟ್ ಅಂತ ಏನೋ ಹೊಸದ್ ಬಂದಿದೆಯಂತಲ್ಲ, ದಯವಿಟ್ಟು ಮಾಡ್ಕೊಡಿ ಅಂತ ಹೇಳಿ ಸಾಕಷ್ಟು ಜನ ಬ್ರೌಸಿಂಗ್ ಸೆಂಟರ್ಗಳಿಗೆ ಹೋಗ್ತಾ ಇದ್ದಾರೆ. ಇದು ಬ್ರೌಸಿಂಗ್ ಸೆಂಟರ್ನವ್ರು ಹೇಳಿದ್ರು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಯಾರು ಈ ಸುದ್ದಿಯನ್ನು ಹರಿದು ಬಿಟ್ರೋ ಗೊತ್ತಿಲ್ಲ. ಬಟ್ ಆದ್ರೆ ಈಗ ನಿಮಗೆ ಗೃಹಲಕ್ಷ್ಮಿ ಅಪ್ಡೇಟ್ ಅಂತ ಹೇಳಿ ಇರುವಂತ ವಿಷಯನೇ ಖಂಡಿತವಾಗ್ಲೂ ಕೂಡ ಫೇಕ್. ಓಕೆನಾ? ಗೃಹಲಕ್ಷ್ಮಿ ಅಪ್ಡೇಟ್ ಯಾರು ಕೂಡ ಮಾಡುವಂತ ಅಗತ್ಯ ಇಲ್ಲ. ಯಾರು ವರಿ ಮಾಡಬೇಡಿ. ನಿಮಗೆ 11ನೇ ಕಂತಿಗಾಗಿ ಹೊಸದಾಗಿ ನೀವೇನು ಮಾಡೋಂತ ಅಗತ್ಯ ಇಲ್ಲ. 10 ಕಂತು ನಿಮಗೆ ಜಮಾ ಆಗಿದೆ ಅಂದ್ರೆ ನಿಮ್ದೆಲ್ಲದೂ ಕೂಡ ಸರಿ ಇದೆ. ನೀವೇನು ವರಿ ಮಾಡುವಂತ ಅಗತ್ಯ ಇಲ್ಲ. ಈ KYC ಮಾಡೋದಾಗ್ಲಿ ಹೊಸದಾಗಿ ಅಥವಾ ಯಾವುದೇ ಗೃಹಲಕ್ಷ್ಮಿ KYC ಅಂತ ಮಾಡೋದಾಗ್ಲಿ, ಗೃಹಲಕ್ಷ್ಮಿ ಅಪ್ಡೇಟ್ ಅಂತ ಮಾಡೋದಾಗ್ಲಿ, ಇದ್ರ ಬಗ್ಗೆ ಆಲ್ರೆಡಿ ಸಾಕಷ್ಟು ಜನ ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ರಿ. ಸರ್, ನಮ್ಗೆ ಏನು ಅಂತ ಗೊತ್ತಾಗ್ತಾ ಇಲ್ಲ, ಇದು ಗೃಹಲಕ್ಷ್ಮಿ ಅಪ್ಡೇಟ್ ಮಾಡ್ಬೇಕಂತ ಕೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ನನ್ನ ವಿಡಿಯೋದಲ್ಲಿ ನಮ್ಮ ವೀಕ್ಷಕರಿಗೆ ಆ ರೀತಿ ಏನಾದರೂ ಹೊಸ ಬದಲಾವಣೆ, ಹೊಸ ರೂಲ್ಸ್ ಬಂದ್ರೆ ಖಂಡಿತವಾಗ್ಲೂ ತಿಳಿಸ್ಕೊಡುವಂತ ಕೆಲಸ ಮಾಡ್ತೀನಿ. ಯಾರು ಕೂಡ ವರಿ ಮಾಡುವಂತ ಅಗತ್ಯ ಇಲ್ಲ. ಓಕೆನಾ? ಹಾಗಾಗಿ ಇದು ನನ್ನ ಕಡೆಯಿಂದ 100% ಕ್ಲಾರಿಟಿ ಹೇಳ್ತಾ ಇದ್ದೀನಿ. ಸ್ವಲ್ಪ ದಿನ ವೇಟ್ ಮಾಡಿ. ಈಗ ನಿಮಗೆ ಸದ್ಯದಲ್ಲೇ ಗೃಹಲಕ್ಷ್ಮಿ ಯೋಜನೆ 11ನೇ ಕಂತು ಬಿಡುಗಡೆ ಆಗುತ್ತೆ. ಯಾಕೆಂದ್ರೆ ಸರ್ಕಾರದಿಂದ ಈಗ ಹಲವಾರು ಯೋಜನೆಗಳು ಚಾಲನೆಗೊಳ್ತಾ ಇದ್ದಾವೆ. ಅಕ್ಕಿ ಹಣ ಕೂಡ ಬಿಡುಗಡೆ ಆಗಿದೆ ಏಪ್ರಿಲ್ ತಿಂಗಳದ್ದು. ಮೇ ತಿಂಗಳದ್ದು ಕೂಡ ಶೀಘ್ರದಲ್ಲೇ ಬಿಡುಗಡೆ ಆಗುತ್ತೆ. ಅದರ ಜೊತೆಯಲ್ಲಿ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಜೂನ್ 30 ಒಳಗಡೆನೆ ಬಿಡುಗಡೆ ಆಗುತ್ತೆ. ಈಗ ಅಲ್ಲಿ ಇಲ್ಲಿ ಕಮೆಂಟ್ಗಳು ಬರ್ತಾ ಇದೆ. ಆದ್ರೂ ಕೂಡ ನಾನು 100% ಬಿಡುಗಡೆ ಆಗಿದೆ ಅಂತ ಹೇಳ್ತಾ ಇಲ್ಲ. ಟ್ರಯಲ್ ಮಾತ್ರ ಒಂದು 4 ಲಕ್ಷ ಜನರಿಗೆ ಹಾಕಿರೋದು ಬಿಟ್ರೆ ಅಷ್ಟ್ರ ಮೇಲೆ ಬಿಡುಗಡೆನೆ ಆಗಿಲ್ಲ. ಓಕೆನಾ? ರಿಯಲ್ ಬಿಡುಗಡೆ ಆದ್ಮೇಲೆ ನಿಮಗೆ ತಿಳಿಸೋ ಕೆಲಸ ಮಾಡ್ತೀನಿ. ದಯವಿಟ್ಟು ಯಾರು ಕೂಡ ವರಿ ಮಾಡುವಂತ ಅವಶ್ಯಕತೆ ಇಲ್ಲ. ಓಕೆನಾ? ಈಗ ಆಮೇಲೆ ಬಸ್ ದರಗಳನ್ನು ಏರಿಕೆ ಮಾಡಿದಾರಂತೆ, ಹೌದಾ ಅಂತ ಹೇಳಿ ಕೇಳೋದಾದ್ರೆ ಖಂಡಿತವಾಗ್ಲೂ ಆ ಪ್ರಸ್ತಾವನೆ ಬಂದಿದೆ. ಈಗ 10 ವರ್ಷದ ಹಿಂದೆ ಬಸ್ ದರಗಳನ್ನು ಏರಿಕೆ ಮಾಡಿರ್ತಕ್ಕಂಥದ್ದು. ಈಗ ಸದ್ಯಕ್ಕೆ ಆ ಪ್ರಸ್ತಾವನೆ ಬಂದ್ರೂ ಸಹ ಈಗ ಸಾರಿಗೆ ಇಲಾಖೆಯ ಸಚಿವರೇ ಹೇಳಿದ್ದಾರೆ, ಈಗ ಸದ್ಯಕ್ಕೆ ನಾವು ಆ ಡಿಸಿಷನ್ ತಗೊಂಡಿಲ್ಲ, ಮುಂದಿನ ದಿನಗಳಲ್ಲಿ ತಗೊಂಡ್ರೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀವಿ ಅಂತ ಹೇಳಿದರೆ. ಹಾಗೆ ಅದ್ರ ಬಗ್ಗೆನೂ ಕೂಡ ವರಿ ಮಾಡುವಂತ ಅಗತ್ಯ ಇಲ್ಲ. ಎಲ್ಲಾ ಗ್ಯಾರಂಟಿಗಳು ಮುಂದುವರಿಯುತ್ತೆ. 11ನೇ ಕಂತು ಶೀಘ್ರದಲ್ಲೇ ಬರುತ್ತೆ. ಅಪ್ಡೇಟ್ ಮಾಡೋ ಕೆಲಸ ಮಾಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ವಿಡಿಯೋ ನೋಡ್ತಾ ಇರೋ ಪ್ರತಿಯೊಬ್ಬರು ಇದೇ ಖುಷಿಗೆ ವಿಡಿಯೋನ ಲೈಕ್ ಮಾಡಿ. ಹೊಸದಾಗಿ ಚಾನಲ್ ನೋಡ್ತೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಯಾರ್ಯಾರು ಗೃಹಲಕ್ಷ್ಮಿ ಫಲಾನುಭವಿಗಳಿದ್ದಾರೆ ಅವರೆಲ್ಲರಿಗೂ ಕೂಡ ಶೇರ್ ಮಾಡಿ. ಓಕೆನಾ? ಧನ್ಯವಾದಗಳು ಎಲ್ಲರಿಗೂ ಕೂಡ. ಥ್ಯಾಂಕ್ ಯು ಸೋ ಮಚ್.